ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಅರಸ್ವತ್ ನಿಖಿತಾ. ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ಓಕೆ, ಇದು ಟೈಮ್ಲೆಸ್ ಜನರಲ್ ಮತ್ತು ಕಲೆಕ್ಟಿವ್ ರೀಡಿಂಗ್. ಇನ್ನೇ ಏಂಜಲ್ ಗೈಡೆನ್ಸ್ ಹಾಕಿದೆ ನೋಡಿರಿ. ಹೋಳಿ ಹುಣ್ಣಿಮೆಗೆ ನಿಮಗೆ ಅಂದರೆ ನಿಮ್ಮ ಜೀವನಕ್ಕೆ ಏನೊಂದು ಗೈಡೆನ್ಸ್ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಬರೀ ಬೇರೆಯವ್ರ ಬಗ್ಗೆ ನೋಡ್ತೀರಿ, ನಿಮ್ಮ ಬಗ್ಗೆ ನೀವು ನೋಡ್ಕೋಬೇಕು ಯಾವಾಗಲೂ. ನಮ್ಮ ಜೀವನ ಬರೀ ಬೇರೆಯವ್ರು ಏನು ಮಾಡ್ತಾರೆ ಅನ್ನೋದಕ್ಕೆ ಕಳೆದೋಗ್ತದೆ. ನಮ್ಮ ಜೀವನದ ಬಗ್ಗೆ ನಾವು ವಿಚಾರ ಮಾಡಲ್ಲ. ನಾವೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಮ್ದ್ರಿಗೆ ಏನು ತಪ್ತದೆ, ನಮ್ಮ ಜೀವನ ಒಳಗೆ ಏನು ತಪ್ತಿದ್ದೇವೆ, ನಾವು ಅದೇನು ಸರಿ ಮಾಡ್ಕೋಬೇಕಿಲ್ಲ. ಬೇರೆ ಜೀವನದಾಗ ಏನು ನಡೀತೈತಿ ಎಷ್ಟು ಇಂಟ್ರೆಸ್ಟ್ ನಮಗೆಲ್ಲರಿಗೂ. ಸೊ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ನಿಮ್ಮದು ಮತ್ತು ನಿಮ್ಮ ಪರ್ಸನಿಂದ ದಿನ ಕ್ರಿಯೇಟರ್ ಆಗ್ತಿದ್ದೀರಿ ನೀವು. ಇವತ್ತು ಅವೇಕ್ನಿಂಗ್ ಆಗ್ತಾಯಿದೆ, ಭಯಗಳನ್ನು ಬಿಡ್ತಾ ಇದ್ದೀರಿ, ಹೊಸ ಬಿಗ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಿ. ಓಕೆ, ನಿಮ್ಮ ಜೀವನನ ನೀವು ಕಂಟ್ರೋಲ್ ಮಾಡ್ಕೊಳಕ್ಕೆ ವಿಚಾರ ಮಾಡ್ತಿದ್ದೀರಿ. ನಿಮ್ಮ ಜೀವನ ಬೇರೆ ಜೊತೆಗೆ ಬೇರೆ ಕೈಯೊಳಗಿತ್ತಲ್ಲ, ಅದನ್ನಿಲ್ಲ, ನಾನು ಕಂಟ್ರೋಲ್ ಮಾಡ್ಕೊತೀನಿ. ಈಗ ನಿಯತ್ತಾಗಿ ಜೀವನ ಮಾಡಬೇಕಂತ ವಿಚಾರ ಮಾಡ್ತೀರಿ. ಬೇರೆ ಯಾರ್ದೋ ಗೈಡೆನ್ಸ್ ತೊಗೊತೀರಿ, ಟ್ಯಾರೋ ರೀಡಿಂಗ್ಸ್ ನೋಡ್ತಿರ್ತೀರಿ, ಗೈಡೆನ್ಸ್ ತೊಗೊತಿದ್ದೀರಿ. ಜೀವನ ಎಲ್ಲಿ ತಪ್ಪಿದೆ, ನಾನು ಸರಿ ಮಾಡ್ಕೋಬೇಕು ನಾನು ಅಂತಂದು ತೊಗೊತೀರಿ. ಈಗ ಪೋಸ್ಟ್ಪೋನ್ಮೆಂಟ್ ಮಾಡ್ತಿದ್ರಿ ಅಂದರೆ ನೀವು ಬರೀ ದೂರಿಂದ ಏನಿದೆ ಹೇಳಿದ್ನಲ್ಲ ಈಗ ನಾನು ಆ್ಯಕ್ಷನ್ ಓರಿಯೆಂಟ್ ಆಗಾಕತ್ತೀರಿ. ಈಗ ಸುಮ್ಮನೆ ಮುಂದೆ ದುಡ್ಕೊತ ಹೋಗ್ತಿದ್ರಿ, ಈಗಿಲ್ಲ, ದುಡಂಗಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ. ನಿಮ್ಮದು ಗಿಲ್ಟ್ ಏನು ಕಾಡ್ತಿದ್ದಲ್ಲ, ಅದಕ್ಕೆ ಗೈಡೆನ್ಸ್ ತೊಗೊತಿದ್ದೀರಿ. ಓಕೆ, ಕ್ರಿಯೇಟರ್ ಎನರ್ಜಿ ಆಗಿ ಬಂತಂದು ನೋಡೋಣ. ಫಾಸ್ಟ್ ಮೂಮೆಂಟ್ ಐತಿ, ಅಂದರೆ ಫಾಸ್ಟಾಗಿ ಸ್ಟೆಪ್ ತೊಗೊತಿದ್ರಿ ಜೀವನದೊಳಗೆ. ಚಕ್ರ ಅವೇಕ್ನಿಂಗ್ ಐತಿ, ಮೆಡಿಟೇಷನ್ ಮಾಡ್ತಿದ್ದೀರಿ, ಸ್ಪಿರಿಚುಯಾಲಿಟಿಗೆ ಹೋಗ್ತಿದ್ದೀರಿ. ಇಲ್ಲೂ ಇದೊಂದು ಏನೋ ಅಂದರೆ ಯಾರ್ದೋ ಒಬ್ಬರು ಮಾರ್ಗದರ್ಶನ ನೀವು ತೊಗೊತಾ ಇದ್ದೀರಿ. ಗುರುಗಳು ಯಾವುದೋ ಒಬ್ಬರದ್ದು ಗುರುಗಳಿಂದ ನೀವು ಫಾಲೋ ಮಾಡ್ತಿದ್ದೀರಿ. ನಿಮ್ಮ ಸ್ಪಿರಿಚುವಲ್ ಅವೇಕ್ನಿಂಗಿಗೆ ನೀವು ಒಬ್ಬರು ಗುರುಗಳನ್ನು ಫಾಲೋ ಮಾಡ್ತಿದ್ದೀರಿ. ಓಕೆ, ಕ್ರಿಯೇಟರ್ ನಿಮ್ಮ ಜೀವನ ನೀವು ಕ್ರಿಯೇಟ್ ಮಾಡ್ಕೊಳೋದು. ನಮ್ಮ ಜೀವನನ ನಾವು ರೂಪಿಸ್ಕೋಬೇಕಂತೇವಲ್ಲ ಅದು. ನಿಮ್ಮ ಜೀವನದೊಳಗೆ ಏನೋ ಕೆಲವೊಂದು ಏನಂತೀರಿ, ನೀವು ಅಂದ್ಕೊಂಡಂಗೆ ಆಗ್ತಿದ್ದಿಲ್ಲ, ಬ್ಯಾಡ್ ಲಕ್ ಅಂದ್ಕೊತಿದ್ರೆ. ಇಲ್ಲ ನೀವು ಅದನ್ನು ಜೀವನಕ್ಕೆ ಏನಂತೀರಿ, ನಿಮಗೆಲ್ಲ ಒಳ್ಳೇದಾಗಬೇಕು, ಅದ್ರಕ್ಕೆ ಸ್ಟೆಪ್ ತೊಗೊಳಕತ್ತಿದ್ದಿಲ್ಲ ಹೇಳಿದ್ನಲ್ಲ. ಸೊ ಈಗ ನೀವು ಆ ಸ್ಟೆಪ್ ತೊಗೊಳಕ್ಕೆ ರೆಡಿಯಾಗಿದ್ದೀರಿ. ಲೇಜಿನೆಸ್ ನಿಮ್ದೇನು ಸೋಮಾರಿತನ ಬಿಟ್ಟು ಮೈ ಕೊಡ್ಕೊಂಡು ಈಗ ಹೇಳಕತ್ತೀರಿ. ದುಡ್ಡಿನ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಜೀವನದಾಗ. ದುಡ್ಡು ಭಾಳ ವೇಸ್ಟ್ ಮಾಡಿರ್ಬೋದು ನೀವು ಯಾವುದಾದ್ರೂ ಒಂದು ವಿಷಯ ಒಳಗೆ. ಏನು ನೀವು ಒಂದು ಏನಾರ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆ ಕೆಲಸನ ಮುಗಿಸ್ತಿದ್ದಿಲ್ಲ, ನೀವು ಅರ್ಧಂಬರ್ಧ ಮಾಡ್ತಿದ್ರಿ, ಆ ಎನರ್ಜಿ ಒಳಗಿದ್ರಿ. ಈಗಿಲ್ಲ, ಅದನ್ನು ಮುಗಿಸ್ಬೇಕು. ನೀವೀಗ ಆ್ಯಕ್ಟಿವ್ ಆಗಿರೋ ಅಂತ ಹೇಳಿದ್ನೆಲ್ಲ ಭಾಳ ಫಾಸ್ಟಾಗಿ ಮಾಡ್ಕೊತೀರಿ. ಹೊಸ ಬಿಗ್ನಿಂಗ್ ಮಾಡ್ಬೇಕು ನೀವು ಜೀವನದಾಗ. ಈಗ ಯೋಚನೆ ಮಾಡ್ತಿದ್ದೀರಿ, ಹೊಸ ಐಡಿಯಾ ಕ್ರಿಯೇಟ್ ಮಾಡ್ಕೊತಿದ್ರಿ. ಐಡಿಯಾಸ್ ಇದ್ದಿದ್ದಿಲ್ಲ ನಿಮ್ಮ ಹತ್ರ, ಈಗ ಎಬಿಲಿಟಿನೂ ಇದ್ದಿದ್ದಿಲ್ಲ. ಅದನ್ನು ಏನಾರು ಒಂದು ಐಡಿಯಾ ಬಂದ್ರೆ ಅದನ್ನು ಏನು ಕಾರ್ಯರೂಪಕ್ಕೆ ತರಬೇಕನ್ನೋ ಐಡಿಯಾ ನಿಮ್ಮ ಹತ್ರ ಇದ್ದಿದ್ದಿಲ್ಲ. ಈಗ ಅದಕ್ಕೆ ನಿಮ್ಗೆ ಐಡಿಯಾ ಬರ್ತದವ, ಅವೇಕ್ನಿಂಗ್ ಆಗ್ತದಿರಿ. ಅದಕ್ಕೆ ಹೇಳಿದೆ ಗೈಡೆನ್ಸ್ ತೊಗೊತಿದ್ದೀರಿ. ಎಲ್ಲ ಮರ್ತು ಹೋಗ್ತದೆ, ನನಗೆ ಏನೋ ಮಾಡಕ್ಕೆ ಹೋಗ್ತೀನಿ, ನನಗೆಲ್ಲ ಮರ್ತು ಹೋಗ್ತೈತೆ ಅಂತೀರಿ. ಆ ಟೈಪ್ ಇದ್ದಿದ್ದು ಎನರ್ಜಿ ಈಗಿಲ್ಲ. ಏನಂತೀರಿ, ಒಂಥರ ಬೂಸ್ಟ್ ಆಗ್ತದಿರಿ. ಏನಕ್ಕೆ ಸಣ್ಣ ವಿಷಯಕ್ಕೆ ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡ್ತಿದ್ರಿ, ಶಾಂತಾಗಿರಿ. ಈಗಿಲ್ಲ, ಫೋಕಸ್ಡ್ ಪೂರ ನಿಮ್ಮ ಜೀವನದ ಬಗ್ಗೆ ಫೋಕಸ್ ಮಾಡ್ಕೊಂಡಿರಿ. ನಾ ಎಲ್ಲಿ ತಪ್ಪಿದೆ, ಎಲ್ಲಿ ಮಾಡಿದೆ, ಈಗ ನಾನು ಸರಿ ಮಾಡ್ಕೊಳ್ಳೇಬೇಕು, ನಾನು ಜೀವನಕ್ಕೆ ರೆಡಿ ಆಗಬೇಕಂತಂದು ಯೋಧನ್ಗತೆ ಯೋಧರು ಇರ್ತಾರಲ್ಲ, ಆ ರೀತಿ ರೆಡಿ ಆಗ್ತದೆ. ಓಕೆ, ಇಲ್ಲಿ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರಿಗೆ ಜಾಸ್ತಿ ಇದು ರೆಸೊನೇಟ್ ಆಗುತ್ತದೆ. ಓಕೆ, ಏರಿಯಸ್ ಬರ್ತೈತೆ ಇದ್ರಾಗ, ಅಂದರೆ ಮೇಷ, ಸಿಂಹ ಮತ್ತು ಧನುರಾಶಿನೂ ಬರ್ತೈತೆ. ಸೊ ಹೊಸದೇನು ಕ್ರಿಯೇಟ್ ಮಾಡ್ಕೊತೀರಿ ನೋಡಿರಿ, ಹೊಸದು ಚೇಂಜಸ್ ಮಾಡ್ಕೊಳಕತ್ತೀರಿ. ಸೊ ಏಂಜಲ್ಸ್ ನಿಮ್ಗೆ ಏನು ಗೈಡ್ ಮಾಡೋಕ್ಕೆ ಹೇಳ್ತಾರೆ ನೋಡೋಣ. ಗುಡ್ ಚೇಂಜಸ್. ಈಗೀಗ ನನ್ನ ವ್ಯೂವರ್ಸ್ ನಮ್ಮ ಭಾಷೆ ಒಳಗೆ ನಾವು ಶಾಣೆ ಅಂತೀವಿ. ಉತ್ತರ ಕನ್ನಡದಾಗ ಶಾಣೆ ಆಗಕತ್ತೀರಿ. ನಿಮ್ಮ ಬಗ್ಗೆ ನೀವು ತಿಳ್ಕೊಳಕತ್ತೀರಿ. ಮಂದಿ ತೊಗೊಂಡು ಏನು ಮಾಡೋದಲ್ಲ ನಾನು ಅಂತ ಹಂಗೆ ಬಂದಿರಿ.
ಎಕ್ಸ್ಪೆಕ್ಟ್ ಅ ಮಿರಾಕಲ್. ಹ್ಯಾವ್ ಫೇತ್ ದಟ್ ಯುವರ್ ಪ್ರೇಯರ್ಸ್ ಹ್ಯಾವ್ ಬೀನ್ ಹರ್ಡ್ ಆ್ಯಂಡ್ ಆರ್ ಬೀನ್ ಆನ್ಸರ್ಡ್. ಅಂದ್ರೆ ನೋಡಿರಿ, ನೀವು ಹೇಳಿದ್ನಲ್ಲ, ನೀಗೇನು ಲೇಸಿನೆಸ್ ಇತ್ತು, ನನ್ನ ಪ್ರಾಬ್ಲಮ್ಸ್ ಇದ್ವು ಎಲ್ಲ ಅಂದ್ರೆ ನಿಮ್ಮನ್ನು ನೀವು ಅವೇಕ್ ಮಾಡ್ಕೊಳಕತ್ತೀರಿ. ನಿಮ್ದಿಂದ ಚಕ್ರ ಅವೇಕ್ನಾಗ ಆಗ್ತಾಯಿದೆ ನಿಮಗಲ್ಲೇ. ಹೆದರಿಕೆಲ್ಲ ಬಿಟ್ಟು ಹೊರಗೆ ಬರಾಕತ್ತೀರಿ. ಸೊ ಆಟೋಮೆಟಿಕಲಿ ದೇವ್ರು ನಿಮಗೂ ಹೆಲ್ಪ್ ಮಾಡ್ತಾನೆ. ನೀವು ಅಂದ್ಕೊಂಡ್ಲಿಂದಂತ ಒಂದು ಕೆಲಸ ಆಗ್ತದೆ ನೋಡ್ರಿ, ಅನ್ಎಕ್ಸ್ಪೆಕ್ಟೆಡ್. ನೀವು ಎಕ್ಸ್ಕ್ಯೂಸ್ ಮೀ, ನೀವು ನೀವೇನು ಪ್ರೇ ಮಾಡ್ತಿದ್ರಲ್ಲ ಇಷ್ಟು ದಿನಕ್ಕೆ, ಆ ಪ್ರೇಯರಿಗೆ ನಿಮ್ದು ಏನು ಪ್ರಾರ್ಥನೆ ಮಾಡ್ತಿದ್ರಿ ಅದಕ್ಕೊಂದು ಆನ್ಸರ್ ನಿಮಗೆ ಯಾವುದೋ ಒಂದು ನೀವು ಅಂದ್ಕೊಂಡ್ಲಿಲ್ಲದ ರೂಪದಾಗ ಅದು ಬಂದು ನಿಮಗೆ ಆಗ್ತದೆ, ಕೆಲಸ ಆಗ್ತದೆ, ಅದಕ್ಕೆ ಆನ್ಸರ್ ಸಿಗ್ತದೆ ನಿಮಗೆ. ಆ ಕ್ವಶನಿಗೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಯಾರ ಮುಖಾಂತರ ಇರ್ಬೋದು, ಅದೇ ದೇವ್ರು ಹೆಂಗೆ ಮಾಡ್ತಾನೆ ಬೇಡ, ಒಟ್ಟು ಬರ್ತದೆ ನಿಮ್ಗೆ ಆನ್ಸರ್. ಓಕೆ, ವೆರಿ ಗುಡ್. ಸೊ ಈಗ ನಿಮ್ಮ ಪರ್ಸನಿನ ಎನರ್ಜಿ ಇವತ್ತು ಏನೈತಿ ನೋಡೋಣ. ನೀವು ಯಾರ ಬಗ್ಗೆ ನೋಡ್ತೀರಾ ಅವ್ರ ಪರ್ಸನಿನ ಎನರ್ಜಿ ಇವತ್ತು ಹೆಂಗೆ ಇರ್ತಾರೆ ಅವರು, ಇವತ್ತಿನ ಡೇ ಅವ್ರದ್ದು ಹೆಂಗಿರ್ತದೆ. ನೀವಂತೂ ಅವೇಕ್ನಿಂಗ್ ಇರ್ತೀರಿ, ಸೈಲೆಂಟ್ ಇರ್ತೀರಿ, ಆ್ಯಕ್ಟಿವ್ ಇರ್ತೀರಿ. ಸೊ ನಿಮ್ಮ ಪರ್ಸನ್ ಹೆಂಗಿರ್ತಾರೆ ನೋಡ್ಬೇಕಲ್ಲ. ಸೊ ಅವ್ರು ಹೆಂಗಿರ್ತಾರಂದ್ರೆ ಅವ್ರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡೋಕೆ ಈಸಿ ಆಗ್ತೈತಿ. ಈಗ ಏನಾರು ಭಾಳ ರ್ಯಾಶ್ ಇದ್ರೆ, ಮೂಡ್ ಖರಾಬ್ ಇತ್ತು ಅವ್ರದ್ದು ಅಂತಂದ್ರೆ ನೀವು ಸ್ವಲ್ಪ ಸೈಲೆಂಟ್ ಝೋನ್ನಾಗ ಹೋಗ್ಬೋದು, ಅವ್ರು ಸಮಾಧಾನ ಮಾಡ್ಬೋದು. ಓಕೆ, ನನ್ನ ಯುಎಸ್ಸಿನ ಪರ್ಸನ್ ಎನರ್ಜಿ ಅವರು ಜೀವನ ದೃಷ್ಟಿಯೊಳಗೂ ಅವರು ನಿಮ್ಮಂಗನ ಏನಂತೀರಿ ಪಾಸಿಬಿಲಿಟೀಸ್ ನೋಡ್ತಿದಾರೆ ಜೀವನದಾಗ. ಹೊಸ ಹೊಸ ಏನಂತೀರಿ ಪಾಸಿಬಿಲಿಟೀಸ್ ಅಂದರೆ ಹೊಸ ಥರ ಏನೇನು ನಾನು ಜೀವನದಾಗ ಏನೇನು ಮಾಡಬಹುದು ಡಿಸಿಷನ್ ಮೇಕಿಂಗ್ ಆಗ್ತಿದ್ದಾರೆ. ದೂರದೃಷ್ಟಿಯಿಂದ ಜೀವನದಾಗ ಭಾಳ ಕಷ್ಟ ಅದ ಅವರಿಗೆ. ಬಟ್ ಸ್ಟಿಲ್ ಅವರು ಅದನ್ನು ಎದ್ದು ಬಂದು ಅದನ್ನು ನಾನು ಸಾಧಿಸ್ಲೇಬೇಕನ್ನೋ ಒಂದು ಇದಕ್ಕೆ ಹೋಗಿದ್ದಾರೆ. ಇನ್ನು ಅವ್ರದ್ದು ಇವತ್ತು ಎನರ್ಜಿ ಹಂಗಿರ್ತದೆ ಇವತ್ತು. ಸಿ ಇನೋಸೆನ್ಸ್ ಅಂದ್ರೆ ಪ್ರಕೃತಿ ಒಳಗೆ ನಾವು ಒಂದಾಗಿ ಇರೋದು ಅಂತೇಳಿ ನಾವು ಇನೋಸೆನ್ಸ್ ಅಂದ್ರೆ ಪ್ರಕೃತಿಯಾಗಿ ನಾವು ಒಬ್ಬರು ಯಾಕೆ ಇಷ್ಟು ಹೊಡೆದಾಡ್ತೀವಿ ಅನ್ನೋದೊಂದು ಬರ್ತೈತಲ್ಲ ತಲೆಯಾಗ, ಆ ಟೈಪ್ ಎನರ್ಜಿ. ಜೀವನನ ಅಡ್ವೆಂಚರಸ್ ಆಗಿ ಪೇಷನ್ಸಿಂದ ಕಾಯ್ತದಾರೆ. ಹೇಳಿದ್ನಲ್ಲ, ದೂರದೃಷ್ಟಿ ಪಾಸಿಬಿಲಿಟೀಸ್ ಭಾಳ ಬರ್ತದೆ, ಆಪರ್ಚುನಿಟೀಸ್ ಭಾಳ ಬರ್ತದೆ ಅವ್ರ ಜೀವನದಾಗ. ಅವ್ರಿಗೆ ಏನು ಬೇಕಲ್ಲ ಅದಕ್ಕಾಗಿ ಕಾಯ್ತಿದ್ದಾರೆ. ಇದು ನೋಡ್ರಿ, ಇದ್ರಾಗ ಒಂದು ಇದು ಹದ್ದಿದೆ, ಅದು ಎಷ್ಟು ಮೇಲೆ ಇರ್ತದೆ ಅದು ಆಕಾಶದಾಗ, ಹೌದಾ? ಅಷ್ಟು ಎಷ್ಟೋ ಕಿಲೋಮೀಟ್ರ್ ಗಂಟ್ಲೆ ಮೇಲೆ ಇರ್ತದೆ ಅದು ಮೈಲ್. ಕೆಳಗೆ ತನಗೆ ಏನು ಬೇಕಲ್ಲ ಅದು ಮ್ಯಾಲಿಂದ ನೋಡಿ ಕರೆಕ್ಟ್ ಬಂದು ಹಿಡ್ಕೊಂಡು ಮತ್ತೆ ಮೇಲೆ ಹೋಗ್ಬಿಡ್ತೈತಿ. ತನಗೆ ತಿನ್ನಕ್ಕೇನು ಬೇಕದನ್ನ ಹಂಗೆ ದೂರದೃಷ್ಟಿ ನೋಡೋದಂದ್ರೆ ಹದ್ದಿನ ಕಣ್ಣು ಅಂತಾರೆ. ಎದಕ್ಕಂತಾರಂದ್ರೆ ಅಷ್ಟು ದೂರದೃಷ್ಟಿಯಿಂದ ನಾವು ಜೀವನ ನೋಡೋದು. ಅವ್ರು ತಮ್ಮ ಟೈಮ್ ಬರಲಿ ಅಂತ ಕಾಯ್ತಿದ್ದಾರೆ. ಅದು ಹಂಗೆ ಕಾಯ್ತೈತಿ ತನಗೆ ಯಾವಾಗ ಕರೆಕ್ಟ್ ತಂದು ಏನಂತೀರ ಅದಕ್ಕೆ, ಅದ್ರದ್ದು ಬೇಟೆ ಇರ್ತೈತಲ್ಲ, ಅದ್ರದ್ದು ಕರೆಕ್ಟ್ ಮೂಮೆಂಟಿಗೆ ಕೆಳಗೆ ಇಳಿದು ಬಂದಿದ್ದ ಹಿಂಗೆ ಹಿಡ್ಕೊಂಡು ಮತ್ತೆ ಮೇಲೆ ಹೋಗ್ಬಿಡ್ತೈತೆ. ಹಂಗೆ ಭಾಳ ಸಮಾಧಾನ ಇಲ್ಲ ಅದು. ಅದಕ್ಕೆ ಕಾಯ್ತಿದಾರೆ ಅವ್ರು. ತಮ್ಮದು ಜೀವನದೊಳಗೆ ಭಾಳ ಬರ್ಡನ್ಸ್ ಕಷ್ಟಗಳಂತ ಹೇಳಿದ್ನಲ್ಲ ಇಲ್ಲಿ. ಸೊ ಬರ್ಡನ್ಸ್ ಎಲ್ಲ ಭಾಳ ಅದಾವೆ. ಬಟ್ ಆದ್ರೂ ಅದು ಗೆದ್ದು ಬರ್ಬೇಕಂತ ಅವರು ವಿಚಾರ ಮಾಡ್ತಿದ್ದಾರೆ. ಅವರು ಹೆಲ್ಪ್ ಕೇಳ್ತಿದ್ದಾರೆ ಜನರಿಂದ. ಅವರು ಕಾನ್ಷಿಯಸ್ಸಿಗೆ ಹೋಗ್ತಿದ್ದಾರೆ. ವೆರಿ ಗುಡ್. ಇಬ್ಬರು ಒಂಥರ ಇದಕ್ಕಂತೀವಿ ನಾವು ಟ್ವಿನ್ ಫ್ಲೇಮ್ ಅಂತಂದ್ರೆ. ನಿಮ್ಮ ಜೀವನದಾಗ ಏನು ಆಗ್ತಿರ್ತಾವಲ್ಲ ಅವ್ರ ಜೀವನದಾಗೂ ಸ್ವಲ್ಪ ಸೇಮ್ ಆಗ್ತಿರ್ತಾವೆ. ಸೊ ಈಗ ಪಾಸಿಬಿಲಿಟೀಸ್ ಆಗ್ಬಾರ್ದು, ಕ್ಲಾರಿಫೈ ಮಾಡೋಣ. ಪಾಸಿಬಿಲಿಟೀಸ್, ಕಷ್ಟಗಳು ಎಲ್ಲರಿಗೂ ಇರ್ತಾವೆ. ಮನುಷ್ಯರಿಗೆ, ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಷ್ಟ ಇರ್ತಾವೆ. ಅದನ್ನು ನಾವು ಹೆಂಗೆ ತೊಗೊತೀವಿ ಅನ್ನೋದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗ್ತೈತೆ. ಅವ್ರ ಜೀವನದಾಗ ಯಾರೋ ಒಬ್ರು ಅದಾರ ಭಾಳ ಅಂದ್ರೆ ಏನಂತೀರಿ ಮ್ಯಾನಿಪುಲೇಟಿವ್ ಇದಾರೆ, ಒಳ್ಳೆ ಮನುಷ್ಯ ಇಲ್ಲ ಅವ್ರ ಜೀವನದಾಗ. ಅವರು ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಒಬ್ಬರು ಅದಾರ ಗಂಡು ಮಕ್ಕಳು, ಅವರು ಭಾಳ ಅವರಿಗೆ ತ್ರಾಸು ಕೊಡ್ತಾರೆ. ಒಂದು ನಾರ್ಮಲ್ ಭಾಷೆ ಒಳಗಂದ್ರೆ ಮ್ಯಾನಿಪುಲೇಟಿವ್ ಜನ ಭಾಳ ಅಂದರೆ ಕ್ರೂವೆಲಾಗಿ ನಡೆಸ್ಕೊತಾರೆ, ಭಾಳ ಕೆಟ್ಟದಾಗ ನಡೆಸ್ಕೊತಾರೆ ಅವ್ರನ್ನ. ಹೊಡಿಯೋದು ಬಡಿಯೋದು, ಊಟಕ್ಕೆ ಹಾಕ್ಲಾರ್ದು ಇಂಥವು ಚೀಟಿಂಗ್ ಎನರ್ಜಿ ಒಳಗದಾರ ಅವ್ರು. ಮೋಸ ಮಾಡೋ ಅಂತಾರದಾರ ನಿಮ್ಮ. ಈಗ ಅದಕ್ಕೆ ಹಾಗಾಗಿ ಇದಕ್ಕೆ ಕಾರ್ಡ್ ಬಂದೈತೆ. ನಿಮ್ಮ ಪಾಸಿಬಿಲಿಟೀಸ್ ಹುಡುಕ್ತದಾರ ಅವ್ರು. ನಾವು ಆಪರ್ಚುನಿಟಿ ಇಲ್ಲಿಂದ ತಪ್ಪಿಸ್ಕೊಂಡು ಹೆಂಗೆ ಬರಲಿ ನಾನು. ಏನಾದ್ರು ಸಣ್ಣ ತಪ್ಪು ಮಾಡಿದ್ರೆ ಬೈಯೋರು, ಸಣ್ಣ ತಪ್ಪು ಮಾಡಿದ್ರೆ ಹೊಡಿಯೋದು, ಆ ಟೈಪ್ ಎನರ್ಜಿ ಅಲ್ಲದಾರ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ. ಅದನ್ನು ಬಿಟ್ಟು ಹೆಂಗೆ ಬರ್ಬೇಕು ನಾನು ಇಲ್ಲಿಂದ, ಹೆಂಗೆ ತಪ್ಪಿಸ್ಕೊಳ್ಳಿ, ಈ ಸಿಚುವೇಶನ್ದ ಹೊರಗೆ ಹೆಂಗೆ ಬರಲಿ ನಾನು ಈ ಪರಿಸ್ಥಿತಿಯಿಂದ ಅಂತ ವಿಚಾರ ಮಾಡ್ತಿದ್ದಾರೆ. ಮಾಡೋಂಥದ್ದು ಇವತ್ತು ಏನಾದರೂ ವಿಚಾರ ಮಾಡ್ತಾರೆ ಅವರು ಅದ್ರ ಬಗ್ಗೆ. ಇಷ್ಟು ದಿನ ಹೋಲ್ಡಿಂಗ್ ಎನರ್ಜಿ ಒಳಗಿದ್ರೆ ಅಂದರೆ ಒಂಥರ ಇರಲಿ ಬಿಡು ಹೋಗಲಿ ನಾನು ಅನುಸರಿಸ್ಕೊಂಡು ಹೋದ್ರೆ ಆತ ಇವತ್ತು ಸುಧಾರಿಸ್ತಾರ ಇಲ್ಲ. ಅತಿ ಆದರೆ ಏನು ಮಾಡ್ತದೆ ಅದು, ಅತಿ ಆದರೆ ನಾವು ಹೊರಗೆ ಬರ್ತೀವಲ್ಲ ಅದರಿಂದ ಹಂಗೆ ಹೊರಗೆ ಬರೋಕೆ ನೋಡ್ತಿದ್ದಾರೆ.
ಈಗ ಅವ್ರು ಅವ್ರು ಏನು ಸುತ್ತಮುತ್ತ ಜನ ಅದಾರಲ್ಲ ಅವ್ರನ್ನೆಲ್ಲ ಬಿಟ್ಟು ಕೊಟ್ಟು ಬರ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ನಿಮ್ಮ ಕಡೆ ಬರ್ಬೇಕಂತಾರೆ, ಅವ್ರು ತಮ್ಮ ಜೀವನಕ್ಕೆ ಹೋಗ್ತಾರೆ. ಅದಲ್ಲ ಇಲ್ಲ ಓದ್ತಿರೋದು ಅವ್ರ ಎನರ್ಜಿ ಇವತ್ತು ಏನೈತೆ ಅಷ್ಟೇ. ಇವತ್ತು ಅವ್ರು ಬಿಟ್ಟು ಕೊಟ್ಟು ಬರ್ಬೇಕಂದ್ರೆ ನಮ್ಮ ಕಡೆನೇ ಬಂದುಬಿಡ್ತಾರನ್ರಿ ಅಂತ ಕ್ವಶನ್ ಕೇಳಬೇಡ್ರಿ. ಅವ್ರು ತಮ್ಮ ಜೀವನದ ಬಗ್ಗೆ ಹೇಳ್ತದೆ ನಾವು ಎನರ್ಜಿ, ಅವ್ರ ಎನರ್ಜಿ. ಈಗ ಓಪನ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅವರಿಗೆ. ಈಗ ಒಂಥರ ತಮ್ಮದೇ ಈಗ ಫ್ಯಾಮಿಲಿ ಏನೋ ಒಂದು ಹೇಳಿದಂದ್ರೆ ಫ್ಯಾಮಿಲಿ ವೈಸ್ ಅಷ್ಟೇ ವಿಚಾರ ಮಾಡ್ತಿದ್ರು. ಇಲ್ಲ ನಾವು ಇದರಿಂದ ಹೊರಗೆ ಬಂದರೆ ನನ್ನ ಜಗತ್ತು ಎಷ್ಟು ದೊಡ್ಡದೈತಲ್ಲ, ನನ್ನ ಜೀವನದಾಗ ಎಷ್ಟೊಂದು ಅವಕಾಶ ಅದಾವೆ ನನಗೆ ಜೀವನ ಮಾಡೋಕ್ಕೆ, ಖುಷಿಯಿಂದಿರೋಕ್ಕೆ, ಆ ರೀತಿ ವಿಚಾರ ಮಾಡ್ತಿದ್ದಾರೆ. ತಮಗೆ ಬ್ಯಾಡಾಗಿದ್ದ ಜನ, ತನಗೆ ಕಷ್ಟ ಕೊಡೋ ಜನ ಎಲ್ಲರನ್ನೂ ಹೊರಗೆ ಬಿಟ್ಟು ಬರ್ತಿದ್ದಾರೆ. ಈಗ ಅವ್ರಿಗೆ ತಮ್ಮ ಜೀವನನ ಶೇರ್ ಮಾಡ್ಕೋಬೇಕು, ತಾನೂ ಒಂದು ಖುಷಿಯಿಂದ ಇರಬೇಕು, ಆ ರೀತಿ ಅನ್ನಿಸ್ತಾ ಇದೆ ಅವರಿಗೆ. ಅವ್ರದ್ದು ಎನರ್ಜಿ ಚೆನ್ನಾಗೈತೆ. ಓಕೆ, ಹೌದು. ನಮ್ಮ ಜೀವನದ ಬಗ್ಗೆ ನಾವು ಯಾವಾಗ ಸ್ಟ್ಯಾಂಡ್ ತೊಗೊತೇವಲ್ಲ, ಬೇರೆಯವ್ರ ಕೈಯಾಗ ಕೊಡಬಾರ್ದು ನಮ್ಮ ಜೀವನನ. ಅವ್ರೇನಂತಾರೆ, ನಮ್ಮ ಜೀವನ ನಮ್ಮ ಕೈಯಾಗಿರ್ಬೇಕು. ಯಾವಾಗಲೂ ಎಲ್ಲರೂ ಒಪಿನಿಯನ್ ತೊಗೋಬೇಕು, ಡಿಸಿಷನ್ ನಮ್ಮದೇ ಇರಬೇಕು. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆ್ಯಂಡ್ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್. ಅವರು ನಿಮ್ಮ ವ್ಯಕ್ತಿಗೆ ಏನು ಹೇಳ್ತಿದಾರೆ ಅಂದರೆ ದೇವ್ರ, ನೀನು ಮತ್ತು ನಿನ್ನ ಯಾರು ನಿನ್ನ ಪ್ರೀತಿ ಮಾಡ್ತೀಯಲ್ಲ, ನಿನ್ನ ಸುತ್ತಮುತ್ತ ಜನ ಅವ್ರನ್ನ ಯಾರು ಇಷ್ಟಪಡ್ತಾರೋ ಒಟ್ಟು ಅವ್ರಿಗೆ ನನಗೆ ಜೀವನಕ್ಕಿಂತ ಬೇಕಪ್ಪ ಅಂತೇವಲ್ಲ, ಅವ್ರು ಪ್ರೀತಿ ಮಾಡೋದಂದ್ರೆ ಅವರೆಲ್ಲರೂ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್ ಅದಾರ. ದೇವ್ರನ್ನ ಅವ್ರನ್ನೆಲ್ಲ ಕಾಪಾಡ್ತಿದ್ದಾನೆ. ಸೊ ಡೋಂಟ್ ವರಿ ಅಬೌಟ್ ಇಟ್ ಅಂತಂದು ಅವರಿಗೆ ಅನ್ಕೊತಿರ್ಬೋದು ನಿಮ್ಮ ಬಗ್ಗೆ, ನಾನು ಇಲ್ಲಿ ಕಷ್ಟ ಆಗದೀನಿ, ನನ್ನ ಪರ್ಸನ್ ಹೆಂಗಿರ್ಬೋದಲ್ಲ, ನನ್ನ ಸುತ್ತಮ ಹೆಂಗಿರ್ಬೋದಿಲ್ಲ, ಫಸ್ಟ್ ನೀ ಸರಿ ಮಾಡ್ಕೊರಲ್ಲ, ಅವರೆಲ್ಲ ಆರಾಮದಾರ. ಡೋಂಟ್ ವರಿ ಅಬೌಟ್ ಅದರ್ಸ್, ನಿಮ್ದು ನೀನು ನೋಡ್ಕೊ ಅಂತ ದೇವ್ರವ್ರಿಗೆ. ಅದ್ರ ನೀನು ಫಸ್ಟ್ ನಿಂದು ಸರಿ ಮಾಡ್ಕೊ, ಅವರೆಲ್ಲರೂ ಹುಷಾರಾಗದಾರ, ಆರಾಮದಾರ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ಮತ್ತೆ ಮೆಸೇಜ್ ಹಾಕ್ತೀರಿ, ನಂಬರ್ ಕೊಡ್ರಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತಿ. ಆಮೇಲೆ ಕಮ್ಯುನಿಟಿ ಒಳಗೆ ಮೆಸೇಜ್ ಹಾಕೇನಿ, ಸ್ವಲ್ಪ ಚೆಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.